ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಕಟ್ ವರ್ಕ್ ಡಿಸೈನು, ಬೋಟ್ ನೆಕ್ ಕಟ್ ವರ್ಕ್ ಡಿಸೈನು. ಅದು ಬಾರ್ಡರ್ ಇದ್ದರೆ ಅಂತೂ ಸೂಪರಾಗಿ ಬರುತ್ತೆ ಈ ಡಿಸೈನ್ ಅಂತೂ. ನಾನು ಆಲ್ರೆಡಿ ಕ್ಯಾನ್ವಸ್ನ ಕಟ್ ಮಾಡಿಕೊಂಡು ಮಾಮೂಲಿ ಲೈನಿಂಗ್ಗೆ ಅಟ್ಯಾಚ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಐರನ್ ಮಾಡ್ಕೊಬೋದು, ಇಲ್ಲ ಹಾಗೇನು ಸ್ಟಿಚ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಆದರೆ ಕಟಿಂಗ್ ವಿಡಿಯೋ ನೋಡಿ ಬೇಕು ಅಂದರೆ ಆಲ್ರೆಡಿ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಇದ್ರದ್ದು. ಹಾಗಾಗಿ ಕಟಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದನ್ನು ಕಟ್ ಮಾಡ್ಕೊಳ್ಳೋದು ಅಂತ. ಆ ರೀತಿ ಕಟ್ ಮಾಡಿಕೊಂಡು ಆಲ್ರೆಡಿ ನಾನು ಇದು ಬ್ಯಾಕ್ ಪೀಸ್, ಇದು ಬೋಟ್ ನೆಕ್ಕಲ್ಲಿ ಕಟ್ ಮಾಡಿರುವಂಥದ್ದು. ಇವಾಗ ಈ ರೀತಿ ನಾವು ಕ್ಯಾನ್ವಸಲ್ಲಿ ಏನು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿದ್ದೀವಲ್ಲ, ಅದನ್ನು ಈ ರೀತಿ ಇಟ್ಕೊಂಡು ಈ ಥರ ಕ್ರಾಸಾಗಿ ಇಟ್ಕೋಬೇಕು. ಅದು ಕಟ್ಟಿಂಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ಡಿಸೈನ್ ಬರುತ್ತೆ ಅಂತ. ಆಲ್ರೆಡಿ ಇದು ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಈ ರೀತಿ ನಾವು ಕರ್ವ್ ಡಿಸೈನಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ, ಓಕೆನಾ. ಸೂಜಿನ ಕೆಳಗೆ ಇಳಿಸಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀಟಾಗಿ ಬರೋಲ್ಲ. ಕರ್ವ್ ಡಿಸೈನ್ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಒಂದೊಂದ್ಸಲ ವಿ ಶೇಪ್ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಸ್ಟಿಚ್ ಮಾಡಿ ಮೂಲೆಯಲ್ಲಿ ಸೂಜಿನ ಕೆಳಗಿಳಿಸಿ ಟರ್ನ್ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ, ನಮಗೆ ನೀಟಾಗಿ ಬರುತ್ತೆ ಕರ್ವ್ ಡಿಸೈನ್, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಎರಡು ಕಡೆ ಪೀಸೂ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ನೀಟಾಗಿ ಕರ್ವ್ಡ್ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಅಂದರೆ ಸ್ವಲ್ಪ ಕಟ್ ಮಾಡಬೇಕು. ಅಂದರೆ ಸ್ಟಿಚ್ಚಿಂಗ್ ಬಿಟ್ಟು ತುದಿಗೆ ಸ್ವಲ್ಪ ನ್ಯಾಚ್ ಹಾಕ್ಕೊಂಡ್ರೆ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ, ಓಕೆನಾ. ಇಲ್ಲ ಅಂದರೆ ಅದು ನೀಟಾಗಿ ಫಿನಿಶಿಂಗ್ ಬರೋಲ್ಲ, ಅದು ತಿರುಗಲ್ಲ. ನೀವು ಕಟ್ ಮಾಡಿಲ್ಲ ಅಂದರೆ ತಿರುಗೋದಿಲ್ಲ. ಆ ಕ್ರಾಸಲ್ಲೆಲ್ಲ ತುದಿ ಸ್ಟಿಚ್ವರೆಗೂ ತುದಿಗೆ ಅಂದರೆ ದಾರ ಕಟ್ಟಾಗಬಾರ್ದು, ಆ ರೀತಿ ತುದಿವರೆಗೂ ನ್ಯಾಚ್ ಹಾಕ್ಕೋಬೇಕು. ಆವಾಗಿದೇನತ್ತೆ, ಬಳ್ಳಿ ಥರ ಬಳ್ಕುತ್ತೆ, ಅಂದರೆ ತಿರುಗುತ್ತೆ, ಓಕೆನಾ. ನೋಡಿ ಈ ರೀತಿ ಆಯಿತು. ಇವಾಗ ಇದಕ್ಕೆ ನ್ಯಾಚ್ ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ನೀಟಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು. ಆವಾಗಲೇ ನಾನು ಹೇಳ್ದಾಗೆ ಅದು ಕರ್ವ್ ಡಿಸೈನ್ ನೀಟಾಗಿ ತಿರುಗುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನ್ಯಾಚ್ ಹಾಕ್ಕೊಂಡು ಅದನ್ನ ಉಲ್ಟ ತಿರುಗಿಸ್ಕೋಬೇಕು. ಬಾರ್ಡರ್ ಮೇಲೆ ಬರೋ ಥರ ಮಾಡ್ಕೋಬೇಕು. ನಾನು ಇಲ್ಲಿ ನ್ಯಾಚ್ ಹಾಕ್ತಾಯಿದ್ದೀನಿ ನೋಡಿ, ಆ ಥರ ಸ್ಟಿಚ್ಚಿಂಗ್ ಹೋಗಬಾರ್ದು, ನ್ಯಾಚ್ ಹಾಕಬೇಕು. ಆ ಥರ ಹಾಕಿ, ಇಲ್ಲ ಅಂದರೆ ದಾರ ಕಟ್ಟೋಗಿದ್ರೆ ಮತ್ತೆ ಸ್ಟಿಚ್ ಮಾಡಬೇಕಾಗುತ್ತೆ, ಇಲ್ಲ ದೊಡ್ಡದು ಚಿಕ್ಕದು ಆಗಿಬಿಡುತ್ತೆ ಕರ್ವ್ ಡಿಸೈನ್, ಓಕೆನಾ. ಇವಾಗ ಈ ರೀತಿ ಆದಮೇಲೆ ಇವಾಗ ನೀಟಾಗಿ ತಿರುಗಿಸ್ಕೊಳ್ಳಿ. ಸ್ವಲ್ಪ ಸೂಜಿಲಿ ಮೇಲಕ್ಕೆ ತಗ್ಗಿರಿ, ತುದಿನ ತೆಗೆದುಬಿಟ್ಟು ನೀಟಾಗಿ ಬೇಕು ಅಂದರೆ ಒಂಚೂರು ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಐರನ್ ಇಲ್ಲ ಅಂದರೂ ಪರವಾಗಿಲ್ಲ, ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಆ ತುದಿಗೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ರೆ ಅದು ಇನ್ನೂ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಓಕೆನಾ. ಈ ಥರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಎಳೆದು ನೀಟಾಗಿ ಎಕ್ಸ್ಪೆಂಡ್ ಮಾಡಿ ಇದು ಮಾಡಿ. ಅವಾಗೇನಾಗುತ್ತೆ, ಅಲ್ಲಿ ಸುಕ್ ಥರ ಇರೋದೆಲ್ಲ ಕ್ಲಿಯರ್ ಆಗುತ್ತೆ, ಓಕೆನಾ. ಎರಡು ಕಡೆನೂ ಸೇಮ್ ಇದೇ ರೀತಿಯೇ ಕಟ್ ಮಾಡಿಕೊಂಡು ಇದು ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆನೂ ಬರುತ್ತೆ ಇದು ಡಿಸೈನ್, ಓಕೆನಾ. ಬ್ಯಾಕ್ ಡಿಸೈನಲ್ಲಿ ಎರಡು ಕಡೆನೂ ಬರುತ್ತೆ. ಈಗ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು ನೀಟಾಗಿ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ನಾವು ಕರ್ವ್ ಡಿಸೈನ್ ಏನಿರುತ್ತೆ ಅಲ್ಲೂ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ತುಂಬ ನೀಟಾಗಿರುತ್ತೆ. ನಾನು ಹೇಳ್ದಂಗೆ ಐರನ್ ಇದ್ದರೆ ಮಾಡ್ಕೋಬೋದು, ಇಲ್ಲ ಅಂದ್ರೂ ನೀಟಾಗಿ ಬರುತ್ತೆ, ಓಕೆನಾ. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಬಿಡಿ ಈ ರೀತಿ. ಇದ್ರ ಕಟ್ಟಿಂಗ್ ನೋಡಿದ್ರೆ ನಿಮ್ಗೆ ಯಾವ ರೀತಿ ಕಟ್ ಮಾಡೋದು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವು ಸ್ಟಿಚಿಂಗ್ ಮಾಡೋ ಕನ್ಫ್ಯೂಸ್ ಆಗುತ್ತೆ, ಇದು ಯಾವ ರೀತಿ ಅಂತ. ನೀವು ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಅವಾಗ ಸ್ಟಿಚಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ, ಓಕೆನಾ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಎರಡು ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಂತು. ಇವಾಗ ಕೆಳಗಡೆ ಪೀಸ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆದೂ ನೀಟಾಗಿ ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ಕೆಳಗಡೆ ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ಮೇಲ್ಗಡೆ ಇನ್ನೌಟ್ ಮಾಡಿಕೊಂಡ್ರೆ ಕೆಳಗಡೆ ಫೋಲ್ಡ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಎಮ್ಮಿಂಗು ಇಲ್ಲ ಎಕ್ಸ್ಟ್ರಾ ಪಟ್ಟಿ ಕೊಟ್ಟಾದರೂ ಸ್ಟಿಚ್ ಮಾಡ್ಕೋಬೋದು. ಮೇಲೆ ಇನ್ನೌಟ್ ಮಾಡಿಬಿಟ್ರೆ ನಮಗೆ ಆ ಎರಡು ಪೀಸನ್ನು ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು, ಇದು ರೆಡಿ ಆಗುತ್ತೆ. ಇದು ಆದಮೇಲೆ ಮತ್ತೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಮತ್ತು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಾಗೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇದು ಹಾಕಿದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಈ ರೀತಿ. ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಅದೇನಿರುತ್ತೆ ಅದನ್ನ ಕಟ್ ಮಾಡ್ಕೊಂಬಿಟ್ರೆ ಇದು ರೆಡಿ ಆಯ್ತು ಈ ಪೀಸನ್ನು.
ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾವೇನು ಕಟಿಂಗ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡಿಕೊಂಡು, ಇವಾಗ ಅದು 2 ಪೀಸ್ ರೆಡಿ ಮಾಡಿದ್ದೀವಲ್ಲ ಕರ್ವ್ ಡಿಸೈನ್ದು, ಅದನ್ನು ಇಟ್ಟು ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಬೋದು. ಹೊಲಿಯೋವರೆಗೂ ಕಷ್ಟ ಅನಿಸುತ್ತೆ. ಒಂದು ಬ್ಲೌಸ್ ಹೊಲಿದ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಕರ್ವ್ ಡಿಸೈನ್ದು. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಮಾರ್ಕ್ ಮಾಡಿ, ಆ ಕಡೆಯೂ ಅಷ್ಟೇ ಒಂದೇ ಮಾರ್ಜಿನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಏನಾದರೂ ಏರುಪೇರು ಇದ್ರೆಲ್ಲ ಕಟ್ ಮಾಡಿ ಮಾರ್ಕ್ ಮಾಡಿಕೊಂಡು ಈಗ ಮಧ್ಯದಲ್ಲಿ ಇಟ್ಕೊಂಡು, ಇವಾಗ ನೋಡಿ ಈ ರೀತಿ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕು ಮಾರ್ಜಿನ್ ಅಷ್ಟಕ್ಕೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಏನು ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಷ್ಟಕ್ಕೆ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನು ಬೋಟ್ ನೆಕ್ ಡಿಸೈನಲ್ಲಿ ಬರುತ್ತೆ. ಇದಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಡ್ರೆಸ್ಗೆ, ಬ್ಲೌಸ್ಗೆ ಎಲ್ಲದಕ್ಕೂ ಸ್ಟಿಚ್ ಮಾಡ್ಕೋತಾರೆ ಇದನ್ನು, ಈ ಕರ್ವ್ ಡಿಸೈನ್ನ. ತುಂಬಾ ಫೇಮಸ್ ಆಗಿರೋ ಡಿಸೈನ್ ಇದು. ಹಾಗಾಗಿ ನಾವು ಒಂದು ಡ್ರೆಸ್ಗೆ ಯಾಕೆ ಹೊಲ್ಕೋಬಾರ್ದು ಅಂದ್ಬಿಟ್ಟು ಇದು ನಂದೇನೇ ಡ್ರೆಸ್ಸು ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪಾಯಿಂಟ್ ಇದು ಅದು ಕರ್ವ್ ಡಿಸೈನ್ ಹೇಗಿದೆ ಅದೇ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ 2 ಕಡೆನೂ ಸೇಮ್ ಅದೇ ರೀತಿಯೇ ಡಬ್ಬ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಹೇಗಿದ್ರು ನಾವು ಲೆಹೆಂಗಾ ಅಟ್ಯಾಚ್ ಮಾಡೋದ್ರಿಂದ ಕೆಳಗಡೆ ಏನು ಫೋಲ್ಡ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಈ ಕಡೆನೂ ಸ್ಟಿಚ್ ಮಾಡಿಬಿಟ್ಟು ನಾವೇನು ಮೊದಲು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಮಾರ್ಜಿನ್ ಇರುತ್ತೆ, ಆ ಮಾರ್ಜಿನ್ಗೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಕಡೆ ಏರುಪೇರು ಆಗಬಾರ್ದು, ಅಷ್ಟಕ್ಕೆ ಬರಬೇಕದು. ಹಾಗಾಗಿ ಕರೆಕ್ಟಾಗಿ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ಬೇಕಂದರೆ ಮೇಲೆ ಟ್ಯಾಗ್ ಆದರೂ ಇಟ್ಕೋಬೋದು, ಬಟನ್ ಆದರೂ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸು. ಇದು ಕರ್ವ್ ಡಿಸೈನ್ ಇರೋದ್ರಿಂದ ಬಟನ್ ಇಟ್ರೆ ಚೆಂದ, ಟ್ಯಾಗ್ ಇಟ್ಟರೆ ಅಷ್ಟು ಇದಾಗಿ ಕಾಣಿಸಲ್ಲ. ಈ ರೀತಿ ನೀಟಾಗಿ ಕರ್ವ್ ಹೇಗಿದೆ ಹಾಗೇ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಇದು ರೆಡಿ ಆದಮೇಲೆ ಬ್ಯಾಕ್ ಪೀಸ್ ರೆಡಿ ಆಯಿತು. ಇನ್ನು ಫ್ರಂಟ್ ರೆಡಿ ಮಾಡಬೇಕಾಗುತ್ತೆ. ಮತ್ತು ಮೇಲ್ಗಡೆ ಬೋಟ್ ನೆಕ್ ಕಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಎಮ್ಮಿಂಗ್ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಈ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿರೋದ್ರಿಂದ ಅಲ್ಲಿ ಮೇಲೆ ಹಾಗೇ ಇರುತ್ತೆ. ಅದನ್ನು ಕವರ್ ಮಾಡೋದಕ್ಕಾದರೂ ನಾವು ಒಂದು ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಆಯಿತು. ಈಗ ಇದು ರೆಡಿ ಆದಮೇಲೆ ನಾನು ಹೇಳ್ದಂಗೆ ಎಮ್ಮಿಂಗ್ ಪಟ್ಟಿ ಕೊಟ್ಟು ರೆಡಿ ಮಾಡಿಕೊಂಡ್ರೆ ಬ್ಯಾಕ್ ಪೀಸು ರೆಡಿ ಆಯಿತು ನೋಡಿ. ಈಗ ಇದು ರೆಡಿ ಆದಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಡಿಸೈನ್ ಪಕ್ಕದಲ್ಲೇ ಬರೋ ಥರ ಡಾಟ್ ಇಟ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಇರುತ್ತೆ. ಡಿಸೈನ್ ಮೇಲೆ ಬರಬಾರ್ದು ಡಾಟು, ಆ ಥರ ಅದ್ರ ಪಕ್ಕಕ್ಕೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಆಗ ಫಿನಿಶಿಂಗ್ ನೀಟಾಗಿರುತ್ತೆ. ಓಕೆನಾ? ಇದು ರೆಡಿ ಆದಮೇಲೆ ಫ್ರಂಟ್ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಪೀಸು. ಇದರಲ್ಲಿ ಮೇಯ್ನ್ ಇದೇನೆ, ಕೆಳಗಡೆ ಲಂಗದ್ದೇನಷ್ಟು ಬರಲ್ಲ. ಈ ಮೇಲುಗಡೆ ಪೀಸ್ ಹೇಗೆ ರೆಡಿ ಮಾಡ್ಕೋತೀವೋ ಅದೇ. ಓಕೆನಾ? ಇದು ನೀಟಾಗಿ ಬಂದಿದೆ. ಇವಾಗ ಇದಾದಮೇಲೆ ನೋಡಿ ಈ ರೀತಿ ಡಿಸೈನ್ ಬಂದಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಫ್ರಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗ ಇದು ಎಮ್ಮಿಂಗ್ ಪಟ್ಟಿ ಕೊಡಬೇಕು. ಅದೊಂದು ಸ್ವಲ್ಪ ಮೇಲುಗಡೆ ಬೋಟ್ ನೆಕ್ ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಅದು ಕವರ್ ಮಾಡಬೇಕು ಅಂದರೆ ನಾವು ಈ ಥರ ಪಟ್ಟಿ ಕೊಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲ ಹಾಗೆ ಬಿಡೋಕ್ಕಾಗಲ್ಲ, ಅದು ಇನ್ನೌಟ್ ಮಾಡೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ ಪ್ಯಾಚ್ ಕೊಟ್ಟಿರೋದ್ರಿಂದ ಅದು ಹಾಗೇ ಇರುತ್ತೆ. ಅದಕ್ಕೆ ಒಂದು ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ನೀಟಾಗಿ ಈ ರೀತಿ ಕ್ರಾಸ್ ಪಟ್ಟಿ ತಗೊಳ್ಳಿ. ನೀಟಾಗಿ ತೊಗೊಂಡಾದ್ಮೇಲೆ ಇವಾಗ ಇದನ್ನು ಮಾಮೂಲಿ ಆ ಪಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು. ಆಲ್ರೆಡಿ ಸಪ್ರೇಟ್ ಇರುತ್ತೆ ಪಟ್ಟಿ, ಅದು ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಆಲ್ರೆಡಿ ಸಪ್ರೇಟಾಗಿ ಮಾಡಿಬಿಟ್ಟಿದ್ದೀವಿ ಡಿಸೈನ್ ಕಟ್ ಮಾಡಿದಾಗ, ಅದಕ್ಕೋಸ್ಕರ. ಇಲ್ಲಾಂದರೆ ನಾವು ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಇದು ಮಾಡ್ತಿದ್ವಿ. ಆದರೆ ಇದಕ್ಕೆ ಸಪ್ರೇಟಾಗಿ ಕಟಿಂಗ್ ಮಾಡಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಹಂಗೆ ಪಕ್ಕದಲ್ಲೇ ಇಟ್ಟು ಹಂಗೆ ಸ್ಟಿಚ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಹಾಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ನ್ಯಾಚ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಇದಕ್ಕೇನು ಎಮ್ಮಿಂಗೇನು ಅವಶ್ಯಕತೆ ಇಲ್ಲ, ಹಾಗೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಸಾಕು. ಓಕೆನಾ? ಅಲ್ಲಿಗೆ ಬ್ಯಾಕ್ ಪೀಸು ರೆಡಿ ಆಯಿತು. ಇವಾಗ ಇದು ಈ ರೀತಿ ರೆಡಿ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ರೆ ನಮಗೆ ಇದು ರೆಡಿ ಆಗುತ್ತೆ. ಇದಾದಮೇಲೆ ಫ್ರಂಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಆಯಿತು. ಓಕೆನಾ?
ಈಗ ಇದು ಫ್ರಂಟ್ ಆಯ್ತು, ಇದು ಬ್ಯಾಕ್ ಆಯಿತು. ಇದು ಫ್ರಂಟ್ ಪೀಸ್ ಬಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇದು ಪ್ರಿನ್ಸ್ ಕಟ್ಟಲ್ಲಿದೆ. ಈ ರೀತಿ ನೀಟಾಗಿ ಅದು ಹೇಗಿದೆ ಹಾಗೇನೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೀಟಾಗಿ ಫಸ್ಟು ಫ್ರಂಟಲ್ಲಿ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ ಬಂದ್ಬಿಟ್ಟು ನೆಕ್ಕಲ್ಲೂ ಡಿಸೈನ್ ಬರುತ್ತೆ. ಇದು ಒಂಥರ ವಿ ಶೇಪಲ್ಲಿ, ಡೈಮಂಡ್ ಶೇಪಲ್ಲಿ, ಅಲ್ಲಿಗೆ ಬಾರ್ಡರ್ ಬರುತ್ತೆ. ಟ್ರೆಂಡಿಂಗಲ್ಲಿರುವಂಥ ಬಾರ್ಡರ್ ಡಿಸೈನ್ ಬರುತ್ತೆ. ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ನಾವು ಇದನ್ನು ಇನ್ನೌಟ್ ಮಾಡ್ಕೋಬೇಕು. ಅದು ಪಟ್ಟಿ ನಾನು 2 ಇಂಚ್ಗೆ ಬೇಕು ಅಂತ ಇಟ್ಟಿದ್ದೀನಿ. ನೀವು ಜಾಸ್ತಿ ದೊಡ್ಡದು ಬೇಕು ಅಂದ್ರೂ ಇಟ್ಕೋಬೋದು. ಓಕೆನಾ, 2 ಇಂಚಿಗೆ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಬೇಕು ಅಂದರೆ ಅದನ್ನು ದೊಡ್ಡದು ಮಾಡ್ಕೋಬೋದು ಪಟ್ಟಿನ. ಇವಾಗ ಈ ರೀತಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿ ರೆಡಿ ಮಾಡ್ಕೋಬೇಕು. ಒಂಥರ ಡೈಮಂಡ್ ಶೇಪ್ ಬರುತ್ತೆ ಇದು. ಈ ಡಿಸೈನು ತುಂಬಾ ಟ್ರೆಂಡಿಂಗಲ್ಲಿದೆ. ಫ್ರಂಟ್ಗೆ, ಡ್ರೆಸ್ಗೆ, ಬ್ಲೌಸ್ಗೆ, ಗೌನ್ಗೆ ಎಲ್ಲದಕ್ಕೂ ಹೊಲ್ಸ್ಕೊತಾರೆ ಈ ಡಿಸೈನ್ನ. ತುಂಬಾ ಟ್ರೆಂಡಿಂಗಲ್ಲಿದೆ. ನಾನು ಹೇಳ್ದಂಗೆ ಬ್ಯಾಕ್ ಡಿಸೈನು, ಈ ಡಿಸೈನು ಮಾತ್ರ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸು. ಇವಾಗ ಈ ರೀತಿ ಲೈನಿಂಗ್ ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಮ್ಯಾಚ್ ಹಾಕ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು ನೀಟಾಗಿ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಿಗಿನರ್ಸ್ ಆದರೆ ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಯಾವುದೇ ಆದರೂ ಅಷ್ಟೇ, ಡ್ರೆಸ್ಸು, ಗೌನು, ಬ್ಲೌಸು ಈ ಥರ ಒಂದು ಪಾಯಿಂಟ್ ಹೊಲಿಗೆ ಹಾಕೊಳ್ಳೋದು ನೋಡಿಕೊಂಡ್ರೆ ನೀವು ಆರಾಮಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮತ್ತು ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅದಾದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ನೀಟಾಗಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಇದು ಒಂದು ಫ್ರಂಟ್ ರೆಡಿ ಆಯಿತು. ಇನ್ನೊಂದು ಇದು ಪ್ರಿನ್ಸ್ ಕಟ್ ಆಗಿರೋದು ಇನ್ನೂ ಒಂದೊಂದು ಪೀಸ್ ಇರುತ್ತೆ, ಅದು ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇನು ಇನ್ನೌಟ್ ಮಾಡೋ ಅಷ್ಟಿಲ್ಲ, ಅದು ಹೇಗಿದಿರುತ್ತೆ ಹಾಗೇ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅದನ್ನು ಸ್ಟಿಚ್ ಮಾಡಿ ಆಮೇಲೆ ಇದಕ್ಕೆ ಜಾಯಿಂಟ್ ಮಾಡಬೇಕಾಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೇನು ಪ್ರಿನ್ಸ್ ಕಟ್ ಅವಶ್ಯಕತೆ ಇಲ್ಲ, ಒಂದು ಡಾಟ್ ಹಿಡಿದ್ರೆ ಸಾಕು. ದೊಡ್ಡವ್ರಿಗಾದರೆ ಪ್ರಿನ್ಸ್ ಕಟ್ ಇಟ್ಟರೆ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೇನು ಅದರ ಅವಶ್ಯಕತೆ ಇರಲ್ಲ. ನೋಡಿ, ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಯಿತು. ಫ್ರಂಟ್ ಪೀಸ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಇವಾಗ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ತೆಗೆದು ಬಿಡಬೇಕು. ನಾನು ಯಾವಾಗಲೂ 1 ಇಂಚ್ ಅರ್ಧ ಇಂಚ್ ಜಾಸ್ತಿನೇ ಬಿಟ್ಟಿರ್ತೀನಿ, ಏನೋ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ. ನೀಟಾಗಿ ಈಗ ಇದೆಲ್ಲ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೇನು ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಬಂತು ಡಿಸೈನ್ ಇದು. ಇವಾಗ ಇದಕ್ಕೆ ಇಲ್ಲಿ ಮೇಲ್ಗಡೆ ಪಟ್ಟಿ ಬರುತ್ತೆ, ಏನದು ಡಿಸೈನ್, ಆ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ ಥರ ಒಂದು ಕ್ರಾಸಾಗಿ, ಅಲ್ಲೇನು ಸ್ಟ್ರೈಟ್ ಇದೆ ಅಲ್ಲಿ ಕ್ರಾಸಾಗಿ ತಿರುಗಿಸ್ಕೊಳ್ಳಿ. ಈ ಥರ ಬಾರ್ಡರ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಕ್ರಾಸಾಗಿ ತೊಗೋಬೇಕು. ಆರ್ಮಲ್ ರೌಂಡ್ ಹತ್ರ ಕ್ರಾಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಅಂದರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಡಿಸೈನು. ಮತ್ತು ಈ ರೀತಿ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕಿ ಅದು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡಿಬಿಡಿ. ನಿಮಗೆ ಅವಾಗ ಬಾರ್ಡರ್ ಡಿಸೈನ್ ರೆಡಿ ಆಯಿತು. ಪ್ರಿನ್ಸ್ ಕಟ್ ಬಾರ್ಡರ್ ಡಿಸೈನ್. ಓಕೆನಾ, ನೋಡಿ ಇಷ್ಟು ಥರ ಬಂತು ಡಿಸೈನು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಈ ಕಡೆನೂ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಬಾರ್ಡರ್ನ. ಬಟ್ಟೆ ನೀವು ಸಾಕಾಗಿಲ್ಲ ಅಂದರೆ ಒಂದು ಕಡೆನೇ ಹಾಕೋಬೋದು. ಇದು ಗೌನ್ ಆಗಿರೋದ್ರೆ 2 ಕಡೆ ಬೇಕು. ಬ್ಲೌಸ್ ಆದರೆ ನೀವು ಒಂದು ಸೈಡ್ ಬೇಕಾದರೆ ಆ ಥರ ಡಿಸೈನ್ನ ರೆಡಿ ಮಾಡ್ಕೋಬೋದು. ಒಂದು ಸೈಡ್ ನಾವೇನಿದ್ರು ಇದು ಹೋಗುತ್ತಲ್ಲ
ಸೆರಗು ಮುಚ್ಕೊಳ್ಳುತ್ತೆ. ಹಾಗಾಗಿ ಒಂದು ಸೈಡ್ಗಿಟ್ಟು ನೀವು ಯಾವ ಒಂದು ಸೈಡ್ ಡಿಸೈನ್ ಮಾಡ್ತೀವಲ್ಲ ಆ ಥರ ಒಂದು ಸೈಡಿಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಇವಾಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗಿದೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅಲ್ಲಿ ಸ್ಟಿಚ್ ಮಾಡಿ ತೆಗೆದು ಬಿಡಬೇಕು ಎಕ್ಸ್ಟ್ರಾ ಬಟ್ಟೆನ. ಅವಾಗ ಎರಡು ಕಡೆನೂ ಒಂಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ಫ್ರಂಟ್ ಡಿಸೈನು ರೆಡಿ ಆಯಿತು. ಇವಾಗ ರೆಡಿ ಆದಮೇಲೆ ನಾನು ಹೇಳ್ದಂಗೆ ಇನ್ನೊಂದು ಪೀಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬಂತು ಡಿಸೈನ್, ಓಕೆನಾ. ಇದು ಬ್ರಾಡ್ ಅನಿಸಿದ್ರೆ ನೀವು ಕಮ್ಮಿ ಮಾಡ್ಕೊಳ್ಳಿ ಬ್ರಾಡ್ನ. ಜಾಸ್ತಿ ಬ್ರಾಡ್ ಆಯಿತು ಅಂದರೆ ನೀವು ಪಟ್ಟಿ ದೊಡ್ಡದು ಮಾಡ್ಕೋಬೋದು, ಓಕೆನಾ. ಬ್ರಾಡ್ ಹಾಕೋತೀನಿ ಅಂದರೆ ಆ ಥರ ಇರಲಿ, ಇಲ್ಲಾಂದರೆ ಬ್ರಾಡ್ ಕಮ್ಮಿ ಮಾಡ್ಕೊಳ್ಳಿ. 2 ಇಂಚ್ ಬದಲು 3 ಇಂಚ್ ತೊಗೊಳ್ಳಿ. ಇವಾಗ ಇದು ಇನ್ನೊಂದು ಪೀಸ್ ಹೇಳಿದ್ನ ಅದು ಸುತ್ತ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ, ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇದರಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಟ್ಟು ಅಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ಫಸ್ಟ್ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸೈಡ್ ಮಾಡಿ ಆಮೇಲೆ ಇನ್ನೊಂದು ಸೈಡ್ ಮಾಡಿ, ಆ ಥರ ಮಾಡ್ಕೊಳ್ಳಿ. ಯಾಕೆಂದರೆ ಡಾಟು ನಾವು ಸ್ಟಾರ್ಟಿಂಗಿಂದ ಸ್ಟಿಚ್ ಮಾಡಿದಾಗ ಅದು ಮೇಲೆ ಕೆಳಗೆ ಆಗಬಾರ್ದು, ಅದಕ್ಕೋಸ್ಕರ ಮಧ್ಯದಿಂದನೇ ಸ್ಟಾರ್ಟ್ ಮಾಡಿ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ನೀವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದನೇ ಸ್ಟಿಚಿಂಗ್ ಹಾಕಿ ಆಮೇಲೆ ಇನ್ನೊಂದು ಸೈಡ್ ಹಾಕ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಹಾಕೊಬಂದರೆ ಅವಾಗ ನ್ಯಾಚ್ ಕರೆಕ್ಟಾಗಿ ಇಲ್ಲ ಅಂದರೆ ನಮಗೆ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ, ಲೂಸು ಟೈಟ್ ಆಗುತ್ತೆ. ಇವಾಗ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಸುತ್ತ ಆಮೇಲೆ ಇದನ್ನು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಫ್ರಂಟ್ ಪೀಸ್, ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಈ ಥರ ಕಟ್ ಮಾಡ್ಕೊಂಬಿಡಿ. ನೀಟಾಗಿ ರೆಡಿ ಆಯಿತು. ಎರಡು ಕಡೆ ಸೇಮ್ ಇದೇ ರೀತಿಯೇ ಮಾಡ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ನೋಡಿ ಎರಡೂ ರೆಡಿ ಆಯಿತು. ಈಗ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ನೀಟಾಗಿ ನಾನು ಹೇಳ್ದಂಗೆ ಮಧ್ಯದಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ ಕಡೆ ಈ ಕಡೆ ಎಳ್ಕೊಳ್ಳೋದಿಲ್ಲ. ಆಮೇಲೆ ಡಾಟ್ ಆ ಕಡೆ ಈ ಕಡೆ ಮಿಸ್ ಆಗೋಲ್ಲ, ನೀಟಾಗಿ ಒಂದೇ ಕಡೆ ಮಧ್ಯದಲ್ಲಿ ಕರೆಕ್ಟಾಗಿರುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ರೆಡಿ ಆಯಿತು ಫ್ರಂಟ್ ಪೀಸ್. ಎರಡು ಕಡೆ ಸ್ಟಿಚ್ ಮಾಡಿದ್ರೆ ಆಯಿತು. ಚಿಕ್ಕ ಚಿಕ್ಕ ಮಕ್ಕಳಿಗೇನು ಈ ಥರ ಪ್ರಿನ್ಸ್ ಕಟ್ ಅವಶ್ಯಕತೆ ಇಲ್ಲ, ಹಾಗೆ ಸ್ಟಿಚ್ ಮಾಡ್ಬೋದು. ದೊಡ್ಡವ್ರಿಗೆ ಮಾತ್ರ ಈ ಥರ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಏನು ಪ್ರಿನ್ಸ್ ಕಟ್ ಬೇಕಾಗಿಲ್ಲ, ಡಾಟ್ ಇಟ್ಕೊಂಡ್ರೆ ಸಾಕು. ಇದು ರೆಡಿ ಆಯಿತು ಫ್ರಂಟ್ ಪೀಸು. ಈಗ ಫ್ರಂಟು ಬ್ಯಾಕು ಎರಡೂ ಒಂದೇ ಸ್ಟಿಚ್ ಮಾಡೋದಕ್ಕಾಗಲ್ಲ, ಲಂಗನ ಅಟ್ಯಾಚ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬಂತು ಡಿಸೈನು. ಇವಾಗ ನಾನು ಹೇಳ್ದಂಗೆ ಕೆಳಗಡೆ ಲಂಗನ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಅಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಅಂಬ್ರೆಲಾ ಕಟ್ಟಿಂಗ್ ಆಗೋದ್ರಿಂದ ನಮಗೆ ಫ್ರಿಲ್ ಏನು ಬರೋಲ್ಲ, ಹಾಗೆ ಸುಮ್ಮನೆ ಅಟ್ಯಾಚ್ ಮಾಡೋದಷ್ಟೇ. ಕರೆಕ್ಟಾಗಿ ಅದನ್ನು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಇದು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡೋದು, ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ 1 ಇಂಚ್ಗೆ ಕ್ರಾಸಾಗಿ ತೊಗೊಳ್ಳಿ. ಈ ಥರ ಗೌನ್ಗಳು ಹೊಲ್ದಾಗ ಇದೊಂದು ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಇದಾಗುತ್ತೆ. ಒಂಥರ ಕ್ರಾಸಾಗಿ ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗ್ ನೀಟಾಗಿ ಬರುತ್ತೆ, ನಮಗೆ ಏರುಪೇರು ಆಗೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆನಾ. ಈಗ ನ್ಯಾಚ್ ಹಾಕ್ಕೊಂಬಿಟ್ಟು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಪೀಸು ಫ್ರಂಟ್ ಪೀಸು ಎರಡೂ ಈ ಫ್ರಿಲ್ ಏನಿರಲ್ಲ ಇದಕ್ಕೆ, ಹಾಗೆಯೇ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಗೌನ್, ಓಕೆನಾ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಟ್ರೈ ಮಾಡಿ. ಈ ಥರ ಬಾರ್ಡರ್ ಸೀರೆ ಇದ್ದರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಈ ಥರ ರೆಡಿ ಮಾಡ್ಕೋಬೋದು ಈ ಡಿಸೈನ್ನ. ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕ ಮಕ್ಳಿಗಾದರೆ ಕ್ಯೂಟಾಗಿರುತ್ತೆ, ಓಕೆನಾ. ಈ ರೀತಿ ನೀಟಾಗಿ ಇದಕ್ಕೇನು ಫ್ರಿಲ್ ಏನು ಕೊಡೋಂಗಿಲ್ಲ, ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಲೆಹೆಂಗಾ ಗೌನ್ ರೆಡಿ ಆಗುತ್ತೆ. ನೀವು ಈ ಥರ ಹಳೆ ಸೀರೆ ಬಾರ್ಡ್ರ್ ಸೀರೆ ಇದ್ದರೆ ಟ್ರೈ ಮಾಡಿ, ಇಲ್ಲ ನಿಮ್ಮ ಮಕ್ಕಳಿಗೆ ಹೊಲ್ಕೊಡಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಇದು ನಂದೇನೆ ಡ್ರೆಸ್ಸು, ಹಂಗಾಗಿ ಬೇರೆಯವರು ಬೇಕಂದರೆ ಓಲ್ಡ್ ಸ್ಯಾರಿ ಇದ್ದರೆ ರೆಡಿ ಮಾಡ್ಕೊಳ್ಳಿ, ಓಕೆನಾ. ನಾನು ಹಾಕ್ಕೊಂಡು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಡಿಸೈನು.
ಅದು ಹಾಕ್ಕೊಂಡು ತೋರ್ಸೋಕ್ಕೂ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೇ ಇಲ್ಲ ಡ್ರೆಸ್ ಹೇಳಬೇಕು ಅಂದರೆ ಸ್ಟಿಚ್ ಮಾಡಿದಾಗಿಂದನೂ. ಈ ಥರ ಡಬ್ಬ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ. ಈ ಥರ ಬಂತು ಫ್ರಂಟು ಬ್ಯಾಕು. ಓಕೆನಾ, ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಪ್ರಿನ್ಸ್ ಕಟ್, ಇದು ಮಾಮೂಲಿ ಇದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ನರ್ಗೆ ಏನು ಬರೋಲ್ಲ. ನನಗೆ ನರ್ಗೆದು ಇಷ್ಟ ಆಗೋದಿಲ್ಲ. ನರ್ಗೆದು ಹಾಕೊಂಡು ಒಂಥರ ದಪ್ಪ ಅನ್ನೋ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು ನರ್ಗೆದು ಹಾಕ್ಕೊಳ್ಳಲ್ಲ. ಆಮೇಲೆ ನನಗೆ ಕಂಫರ್ಟಬಲ್ ಇರೋಲ್ಲ ಅದು. ನರ್ಗೆದು ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಅಂಬ್ರೆಲಾ ಕಟ್ಟಿಂಗಲ್ಲೇ ಸ್ಟಿಚ್ ಮಾಡ್ಕೋತೀನಿ. ಗೌನ್ ಆಗಲಿ ಫ್ರಾಕ್ ಆಗಲಿ ಎಲ್ಲನೂ ಅಷ್ಟೇ. ನನಗೆ ಜಾಸ್ತಿ ಈ ಥರ ಸೈಡ್ ಓಪನ್ ಇರಬಾರ್ದು, ಆ ಥರ ಡ್ರೆಸ್ಗಳು ತುಂಬಾ ಇಷ್ಟ. ಸೈಡ್ ಓಪನ್ ಇರೋದು ಇಷ್ಟ ಆಗೋಲ್ಲ. ಈ ಥರ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಎರಡು ಕಡೆಯೂ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ, ನೋಡಿ ಈ ರೀತಿ ಬಂತು. ಮತ್ತು ನಾನು ಸ್ಲೀವ್ಸ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ, ಸ್ಲೀವ್ಸು ಬೇರೆ ಡಿಸೈನ್ ಬಫ್ ಡಿಸೈನಲ್ಲೇ ಸ್ಟಿಚಿಂಗ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕೆಂದರೆ ಇದರಲ್ಲೇ ಹಾಕೋಣಾದ್ರೆ ವೀಡಿಯೋ ಲೆಂತಿ ಆಗುತ್ತೆ. ಅದಕ್ಕೆ ಅದು ಬೇಡ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಈ ರೀತಿ ಶೋಲ್ಡರ್ಗೆ ಮಾತ್ರ ಎರಡೆರಡು ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಒಂಥರ ಟೈಟಾಗಿರಬೇಕಿಲ್ಲ, ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಓಕೆನಾ, ಇವಾಗ ಈ ರೀತಿ ಶೋಲ್ಡರ್ ಜಾಯಿಂಟ್ ಆದಮೇಲೆ